ರಾಜ್ಯದ 3 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಉಪಚುನಾವಣೆ ಹಿನ್ನೆಲೆ ನಿನ್ನೆಯೇ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇಂದು ಮನೆ ಮನೆ ಪ್ರಚಾರಕ್ಕೆ ಅವಕಾಶ ನೀಡಲಾಗಿದೆ. ನಾಳೆ ಮತದಾನ ನಡೆಯಲಿದ್ದು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾಳೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ವೋಟಿಂಗ್ ನಡೆಯಲಿದೆ. ಇದಕ್ಕಾಗಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಕ್ಷೇತ್ರದ ಸುತ್ತ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಸಂಪೂರ್ಣ ಬಂದ್ ಮಾಡಲಾಗಿದೆ. ಗುರುವಾರ ಬೆಳಗ್ಗೆ 6 ಗಂಟೆವರೆಗೂ ಮದ್ಯ ಮಾರಾಟ ನಿಷೇಧವಾಗಿದೆ. ಇನ್ನು ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣದಲ್ಲೂ ಮತದಾನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ 2,32,836 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ 276 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು 276ರ ಪೈಕಿ 119 ಸೂಕ್ಷ್ಮ ಮತಗಟ್ಟೆಗಳು ಅನ್ನೋದಾಗಿ ಗುರುತಿಸಲಾಗಿದೆ. 119 ಮೈಕ್ರೋ ವೀಕ್ಷಕರನ್ನ ನಿಯೋಜನೆ ಮಾಡಲಾಗಿದೆ. 50-50 ಅನುಪಾತದಲ್ಲಿ ಮುಡಾದಿಂದ ಹಂಚಿಕೆಯಾಗಿದ್ದ 928 ನಿವೇಶನಗಳ ಮತ್ತೊಂದು ಪಟ್ಟಿ ವೈರಲ್ ಆಗಿದೆ. 2 ದಿನಗಳ ಹಿಂದಷ್ಟೇ 211 ಸೈಟ್ಗಳ ವಿವರದ ಪಟ್ಟಿ ರಿಲೀಸ್ ಆಗಿತ್ತು. ಸದ್ಯ ಇಂದು ವೈರಲ್ ಆಗಿರುವಂತಹ ಪಟ್ಟಿಯಲ್ಲಿ ಸಿಎಂ ಪತ್ನಿ ಪಾರ್ವತಿ ಪಡೆದಂತಹ 14 ನಿವೇಶನಗಳ ವಿವರ ಕೂಡ ಅಲ್ಲಿ ಸೇರಿದೆ. ಇದು ಮುಡಾ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತ ವಿವರ. ಈ ಹಿಂದೆ 112 ಸೈಟ್ಗಳ ಒಂದು ಪಟ್ಟಿ ರಿಲೀಸ್ ಆಗಿತ್ತು. ಶಾಕಿಂಗ್ ಅನ್ನಿಸ್ತಾ ಇತ್ತು. ಆದರೆ ಈ ಬಾರಿ 900ಕ್ಕೂ ಹೆಚ್ಚಿನ ಸೈಟ್ಗಳ ಹಂಚಿಕೆ ಆಗಿರುವಂತಹ ವಿವರದ ಪಟ್ಟಿ ರಿಲೀಸ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಇವತ್ತು ಹಾಗೆ ನಾಳೆ ಮೈಸೂರಿನಾದ್ಯಂತ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ನಾಳೆ ಮೈಸೂರು ಟಿ ನರಸೀಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಮಂಡ್ಯ ಗ್ರಾಮ ಪಂಚಾಯತ್ ಸದಸ್ಯನೊಬ್ಬ ಲಂಚ ಸ್ವೀಕರಿಸ್ತಾ ಇರುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಶೌಚಾಲಯ ಗುಂಡಿ ಕಾಮಗಾರಿಯ ಬಿಲ್ ಪಾಸ್ ಮಾಡಿಕೊಡಲು 50,000 ಲಂಚ ಪಡಿತಾ ಇದ್ದಾಗ ಸದಸ್ಯ ಅನಿಲ್ ಕುಮಾರ್ ಬಲೆಗೆ ಬಿದ್ದಿದ್ದಾನೆ. ಸದ್ಯ ಲಂಚ ಪಡಿತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ಕೆಐಡಿಬಿ ಎಇಇ ಗೋವಿಂದಪ್ಪ ಭಜಂತ್ರಿ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಉರಗಗೋಳ ಗ್ರಾಮದ ಫಾರ್ಮ್ ಹೌಸ್ ತೇಜಸ್ವಿ ನಗರ ಬಡಾವಣೆಯಲ್ಲಿರುವಂತಹ ಅಳಿಯನ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ನಕ್ಸಲ್ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಕ್ಸಲ್ ಕೂಂಬಿಂಗ್ ಕಾರ್ಯಾಚರಣೆ ತೀವ್ರಗೊಂಡಿದೆ. ಜಯಪುರ ಸಮೀಪದ ಯಡಗುಂದ ಗ್ರಾಮಕ್ಕೆ ನಕ್ಸಲರ ಭೇಟಿ ಶಂಕೆ ಹಿನ್ನೆಲೆ ಕೂಂಬಿಂಗ್ ಕಾರ್ಯಾಚರಣೆ ತೀವ್ರಗೊಂಡಿದೆ. ಕಸ್ತೂರಿ ರಂಗನ್ ಜಾರಿ ಒತ್ತುವರಿ ತೆರವಿಗೆ ಚಿಕ್ಕಮಗಳೂರಿನಲ್ಲಿ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ನಾಗರಿಕ ಹಿತರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥಾದ ಮೂಲಕ ಅಭಿಯಾನವನ್ನು ನಡೆಸಲಾಗಿದೆ. ಕಲ್ಲುಗುಡ್ಡೆಯಿಂದ ಕೊಪ್ಪದವರೆಗೂ ಕೂಡ ಜಾಥಾ ನಡೆಸಲಾಗಿದೆ. ಬೆಳಗಾವಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 1 ವರ್ಷದಲ್ಲಿ ದಾಖಲಾಗಿದ್ದ ಕಳ್ಳತನ, ದರೋಡೆ, ಸುಲಿಗೆ ಮುಂತಾದ 339 ಪ್ರಕರಣಗಳ ಪೈಕಿ 117 ಪ್ರಕರಣಗಳನ್ನು ಬೇರಿಸಿದ್ದಾರೆ. 117 ಆರೋಪಿಗಳನ್ನು ಅರೆಸ್ಟ್ ಮಾಡಿ 1,67 ಲಕ್ಷ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ ಒಳಗೆ ಪ್ರಯಾಣಿಕರ ಸರತಿ ಸಾಲು ಕಂಡು ಬಂದಿದೆ. ಕ್ಯಾಬ್ಗಾಗಿ ಕಾದು ಕಾದು ಪ್ರಯಾಣಿಕರು ಸುಸ್ತಾಗಿದ್ದಾರೆ. 1 ಗಂಟೆ ಕಾದರೂ ಕೂಡ ಟ್ಯಾಕ್ಸಿ ಸಿಗದೆ ಪರದಾಡಿದ್ದಾರೆ. ಇದರಿಂದ ಟರ್ಮಿನಲ್ನಲ್ಲಿ ಪ್ರಯಾಣಿಕರು ಸಾಲುಗಟ್ಟಿ ನಿಂತಿದ್ದಾರೆ. ಗುಜರಾತ್ನ ವಡೋದರದಲ್ಲಿರುವ ಇಂಡಿಯನ್ ಆಯಿಲ್ನ ತೈಲ ಸಂಸ್ಕರಣಾ ಘಟಕದಲ್ಲಿ ಸರಣಿ ಸ್ಫೋಟ ಸಂಭವಿಸಿದೆ. ಇಂಧನ ತುಂಬಿದ ಟ್ಯಾಂಕ್ ಸ್ಫೋಟಗೊಂಡು ಅವಘಡ ಸಂಭವಿಸಿದೆ. ಬೆಂಕಿಯಿಂದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಉಸಿರಾಡೋದಕ್ಕೂ ತೊಂದರೆಯಾಗ್ತಾ ಇದೆ. ಇನ್ನು ದುರಂತದಲ್ಲಿ ಗಾಯಗೊಂಡಿದ್ದಂತಹ ವ್ಯಕ್ತಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಈಗ ಚಳಿಗಾಲ, ಹೀಗಾಗಿ ಎಲ್ಲೆಡೆ ಚಳಿ ಆರಂಭ ಆಗಿದೆ. ಆದರೆ ಉತ್ತರದ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚಳಿ ಜೊತೆಗೆ ಮಂಜು ಕೂಡ ಬೀಳೋದಕ್ಕೆ ಆರಂಭ ಆಗಿದೆ. ಈ ವರ್ಷ ಚಳಿಗಾಲ ಆರಂಭವಾದ ನಂತರ ಈಗ ಕ್ರಮೇಣ ಜಮ್ಮು ಮತ್ತು ಕಾಶ್ಮೀರದ ವಿವಿಧೆಡೆ ಮಂಜು ಬೀಳಲಾರಂಭಿಸಿದೆ. ಫಿಲಿಪೈನ್ಸ್ ಈಗ ಮತ್ತೊಮ್ಮೆ ಚಂಡಮಾರುತದ ಸುಳಿಗೆ ಸಿಲುಕಿದೆ. ಕಳೆದ 3 ವಾರಗಳಲ್ಲಿ ಬರ್ತಾ ಇರುವಂತಹ 3ನೇ ಚಂಡಮಾರುತ ಇದಾಗಿದೆ. ತೋರಾಜಿ ಹೆಸರಿನ ಈ ಚಂಡಮಾರುತ ಈಗ ಫಿಲಿಪೈನ್ಸ್ನ ಈಶಾನ್ಯ ಪ್ರಾಂತ್ಯದಲ್ಲಿ ಅಪ್ಪಳಿಸಿದ್ದು ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ. ಭಾರತ ತಂಡದ ಮಾಜಿ ಆಲ್ರೌಂಡರ್ ಹಾಗೂ ಆರ್ಸಿಬಿ ಮಾಜಿ ಬ್ಯಾಟಿಂಗ್ ಕೋಚ್ ಸಂಜಯ್ ಬಂಗಾರ್ ಅವರ ಪುತ್ರ ಆರ್ಯನ್ ಲಿಂಗ ಪರಿವರ್ತನೆ ಮಾಡಿಸಿಕೊಂಡಿದ್ದಾರೆ. ಹೆಣ್ಣಾಗಿ ಪರಿವರ್ತನೆ ಆಗಿದ್ದಾರೆ. ಅವರು ಆರ್ಯನ್ ಎನ್ನುವ ಹೆಸರನ್ನ ಅನಾಯ ಬಂಗಾರ್ ಅನ್ನೋದಾಗಿ ಬದಲಿಸಿಕೊಂಡಿದ್ದಾಗಿ ಹೇಳಿದ್ದಾರೆ.